ಎಲ್ಲರಿಗೂ ನಮಸ್ಕಾರ. ನಿನ್ನೆ ಬ್ಲಾಗ್ಗೆ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಬ್ರೈಡಲ್ದು ಇತ್ತು ಮೇಕಪ್, ಅದನ್ನ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನಮ್ಮಲ್ಲಿ ಬೀಗ್ರೂಟ ಮಾಡ್ತೀವಿ, ಅದು ಬೀಗ್ರೂಟದ್ದು ಈ ರೀತಿ ಮೇಕಪ್ ಮಾಡಿಸ್ಕೊಂಡಿದ್ರು. ನೋಡಿ, ಹೇರ್ ಸ್ಟೈಲ್ ನಾನು ಮಾಡಿದ್ದೆ, ಸ್ಯಾರಿ ಹಾಕಿದ್ದೆ. ಮತ್ತು ಇವರು ಮೇಕಪ್ ಎಲ್ಲ ನಮ್ಮ ಮಗಳು ಮಾಡಿದ್ಲು. ನೋಡಿ ಹೇಗೆ ಹೇರ್ ಸ್ಟೈಲ್ ಬಂದಿದೆ ಅಂತ ನೋಡಿ. ಬೆಳಿಗ್ಗೆಯಿಂದ ಶುರು ಮಾಡಿದೆ, ಬೆಳಿಗ್ಗೆ 6:30ಇಂದನೇ ಶುರು ಮಾಡಿದೆ. ಎದ್ದು ಟೆರೆಸ್ ಮೇಲೆ ಬಂದು ನೋಡಿ, ಈ ರೀತಿ ಇದೆ ನಮ್ಮ ಮನೆ. ಅಕ್ಕಪಕ್ಕ ಎಲ್ಲ ಈ ರೀತಿ ಇದೆ. ಸೂರ್ಯ ಉದಯ ಆಯ್ತಾಯಿದ್ರು. ಹಾಗೆ ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ನಿಂತು ನೋಡಿಕೊಂಡು ಫ್ರೆಶ್ ಗಾಳಿ ತಗೋತಾ ನಿಂತಿದ್ದೆ. ನೋಡಿ ಈ ರೀತಿ. ಹಾಗೆ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾ ಕೂತಿದ್ದೆ. ಹಾಗೆ ಒಂದು 10 ನಿಮಿಷ ಧ್ಯಾನ ಮಾಡೋಣ ತಡಿ, ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಹಾಗೆ ಮಾಡ್ತಾ ಕೂತಿದ್ದೆ. ಮಾಡಿಕೊಂಡು ಹಾಗೆ ವೀಡಿಯೋ ಮಾಡ್ಕೋತಾ ಇದ್ವಿ. ಸೂರ್ಯ ಉದಯ ಇದೆ, ತುಂಬ ಚೆನ್ನಾಗಿತ್ತು. ಮತ್ತು ಫ್ರೆಶ್ ಗಾಳಿ ತಗೋತಾ ಇದ್ವಿ. ರಾತ್ರಿ ಎಲ್ಲ ಫ್ಯಾನ್ ಹಾಕ್ಕೊಂಡಿರ್ತೀವಿ, ಫ್ಯಾನ್ ಅಂತ. ಬೆಳಗ್ಗೆ ಎದ್ದು ಬಂದು ಅದೇ ನ್ಯಾಚುರಲ್ ಗಾಳಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಗೋತಾ ಹಾಗೆ ಸುತ್ತ ಗಿಡಗಳೆಲ್ಲ ನೋಡಿಕೊಂಡು, ಬೆಳೆಗಳು ನೋಡಿಕೊಂಡು, ಸೂರ್ಯ ಉದಯ ಆಗೋದಂತೂ ನೋಡೋದು ತುಂಬ ಚೆನ್ನಾಗಿರುತ್ತೆ. ಅದನ್ನ ನೋಡ್ಕೊಂಡು ಹಂಗೆ ಕೂತಿದ್ದೆ. ಆಮೇಲೆ ಇನ್ನೇನು ಮಾಡೋದು, ತಡಿ ಸಲೂನ್ಗೆ ಹೋಗೋಣ ಅಂತ ಸಲೂನ್ಗೆ ಹೊರಟೆ. ಅಲ್ಲಿಂದ ಬಂದು ಒಂದು ಸ್ವಲ್ಪ ಇದಿತ್ತು, ಏನೋ ಒಂದು ಬರೆಯೋದಿತ್ತು. ಅದನ್ನ ತೆಗೆದು ನೋಡ್ತಾಯಿದ್ವಿ. ಅದು ಚೀಟಿ ವಿಚಾರ ಆಯಿತು. ಅದು ಚೀಟಿ ಇಲ್ಲಿ ನೋಡ್ತಾ ಇದ್ದಾಗ ಅದು ವಿಡಿಯೋ ಮಾಡಿದ್ದಾಳೆ ಮಗಳು. ಅದಾದಮೇಲೆ ನೆಕ್ಸ್ಟು ನಾನು ಒಂದು ಮಿಷಿನ್ ತೊಗೋಬೇಕಿತ್ತು. ಅದಕ್ಕೆ ಹೋದೆ ಅಂಗಡಿಗೆ, ಮಿಷಿನ್ ಅಂಗಡಿಗೆ ಹೋದೆ ಮಂಡ್ಯಕ್ಕೆ. ಅಲ್ಲಿ ಹೋದಾಗ ಏನಾಯಿತು ಅಂದರೆ, ನಾನು ಓರ್ಲಾಕ್ ಮಿಷಿನ್ ನನ್ನ ಹತ್ರ ಇರಲಿಲ್ಲ, ನಂದು ಬೇರೆ ಥರ ಇತ್ತು. ಅದಕ್ಕೆ ತಡಿ ಒಂದು ಓರ್ಲಾಕ್ ಮಿಷಿನ್ ತಂದುಬಿಡೋದ ಅಂದ್ಬಿಟ್ಟು ಹೋದ್ವಿ, ನಾನು ನಮ್ಮ ಮನೆಯವರಿಬ್ಬರು. ಅವರು ಎಲ್ಲ ಫಿಟ್ ಮಾಡ್ತಾಯಿದ್ರು. ಫಿಟ್ ಮಾಡ್ತಾಯಿದ್ದೆ. ಹಂಗೆ ಬಂದ್ವಿ, ಮುಗಿಸ್ಕೊಂಡು ಬಂದಮೇಲೆ ಅಲ್ಲಿ ನೋಡಿದ್ರೆ ನಾವೊಂದು ಕೆಳಗಡೆ ಹುಡುಗರೆಲ್ಲ ಸೇರಿಕೊಂಡು ಅವ್ರ ಅಣ್ಣಂಗೆ ಮೇಕಪ್ ಮಾಡೋದು, ಹೇರ್ ಸ್ಟೈಲ್ ಮಾಡೋದೆಲ್ಲ ಮಾಡ್ತಿದ್ರು. ಅವ್ರ ಮುಖ ಮುಚ್ಕೊಳ್ಳೋದೆಲ್ಲ ಮಾಡ್ತಿದ್ರು. ಅಷ್ಟಿಗೆ ಹಣೆಗೆಲ್ಲ ಇಕ್ಕಿದ್ರು, ನಗ್ತಾಯಿದ್ವಿ ನಾವು. ಹಾಗೆ ಅವ್ರ ಜೊತೆ ಆಡ್ಕೊಂಡು ಹಂಗೆ ಮೇಲೆ ಬಂದೆ. ಅವರು ನನ್ನಿಂದ ಹುಡುಗರು ಮೇಲೆ ಬಂದು ಈ ರೀತಿ ಆಟ ಆಡ್ಕೊಂಡು ಕೂತ್ಕೊಂಡ್ರು. ಈ ರೀತಿ ನೋಡಿ, ಯಾವ ರೀತಿ ಸುಮ್ಮನೆ ಆಟ. ಅದರಲ್ಲೂ ಇವ್ರು ತುಂಟಿ ಅಂದರೆ ಚಿಕ್ಕವಳು, ತುಂಬ ತುಂಟಿ. ಚೆನ್ನಾಗಿ ಆಟ ಆಡ್ಕೊಂಡು ನಮ್ಮ ಜೊತೆ ಮೇಲೆ ಬಂದು ಆಟ ಆಡ್ತಾಯಿದ್ಲು. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಂಗೆ ಹಾಸ್ಪಿಟ್ಲಿಗೆ ತೋರಿಸ್ರದ್ದು ವೀಡಿಯೋ ಮಾಡ್ಕೊಂಡಿರಲಿಲ್ಲ ನಾನು. ಹಾಗೆ ಬಂದೆ ನೋಡಿ. ಒಂದು ಫೋಟೋ ಐತೆ, ಅದು ತೋರಿಸ್ತೀನಿ. ಕನ್ನಡಕ ತೊಗೊಂಡಿರೋದೈತೆ, ಅದು ಹಾಕ್ತೀನಿ ನೋಡಿ. ಹೀಗೆ ಮುಗಿಸ್ಕೊಂಡು ಬಂದೆ ನೋಡಿ. ಇದೊಂದು ಬ್ಲೌಸು, ಮತ್ತು ಇದೊಂದು ಬ್ಲೌಸು, ಇದೊಂದು ಬ್ಲೌಸು, ಇದೊಂದು ಮತ್ತು ಇದೊಂದು, ಇಷ್ಟು 6 ಬ್ಲೌಸ್ ಕಟ್ ಮಾಡಿದ್ದೀನಿ ಒಬ್ಬರದೇ. ಇನ್ನೂ 7 ಬ್ಲೌಸ್ ಇದೆ ಇನ್ನೊಬ್ರದ್ದು. ಒಟ್ಟು 13 ಬ್ಲೌಸ್ ಕೊಟ್ಟಿದ್ರು, 13ರಲ್ಲಿ 6 ಕಟ್ ಮಾಡಿದ್ದೀನಿ. ಈಗ ಇದು ಒಂದು ಬೇರೆಯವ್ರದ್ದಿತ್ತು, ಅರ್ಜೆಂಟಿತ್ತು, ನಾಳೆ ಬೆಳಗ್ಗೆ ಕೊಡಲೇಬೇಕಿತ್ತು. ಅದಕ್ಕೆ ಕಟ್ ಮಾಡಿದ್ದೀನಿ. ನಾಳೆ ಬೆಳಗ್ಗೆ ಹೋಗಿ 4 ಗಂಟೆಗೆ ಹೊಲಿಯೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಹೊಲ್ದ ಮೇಲೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ತುಂಬ ಕೆಲಸ ಇದೆ, ಒಂದು ಮೀಟಿಂಗ್ ಇದೆ. ನೋಡೋಣ ಏನಾಗುತ್ತೆ, ಎಷ್ಟು ಹೊಲಿಬೋದಾ, ಆಗುತ್ತಾ ಆಗಲ್ವ ನಂಗೆ ಗೊತ್ತಿಲ್ಲ. ಒಂದು ಮೇಕಪ್ ಇದೆ, ಒಂದು ಹೇರ್ ಸ್ಟೈಲ್ ಇದೆ, ಮತ್ತು ಒಂದು ಮೀಟಿಂಗ್ ಇದೆ, ಅಷ್ಟಿದೆ. ಅಷ್ಟರ ಮಧ್ಯದಲ್ಲಿ ಇಷ್ಟು ಹೊಲಿಬೇಕು. ಮತ್ತು ನಾನು ಮಾಮೂಲಿ ಡ್ರೈವಿಂಗ್ ಕ್ಲಾಸ್ ಮಾಡಲೇಬೇಕು. ಅಷ್ಟು ಕೆಲಸ ಇದೆ. ನೋಡೋಣ ಏನಾಗುತ್ತೆ ಆಗಲ್ಲ ಅನ್ನೋದನ್ನು ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೋಡ್ತಾಯಿರಿ, ವಾಚ್ ಮಾಡ್ತಾಯಿರಿ. ಡೈಲಿ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತೀನಿ. ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾವು ಡೈಲಿ ಏನೇನು ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ, ಸರಿನಾ? ಥ್ಯಾಂಕ್ ಯು ಸೋ ಮಚ್.